ಅವತ್ತಿನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಿಮಗೆ ಹಣ ಕೊಡ್ತಾ ಇದ್ದಾಗ 90-10 ಮಾಡಿದರು. ಆಮೇಲೆ ಅದು 75-25 ಆಯಿತು. ಕೇಂದ್ರ ಸರ್ಕಾರ ಹೆಚ್ಚಿನ ಹೊರೆಯನ್ನು ಹೊತ್ಕೊಳ್ತಾ ಇತ್ತು. ಇವತ್ತೇನು ತೀರ್ಮಾನ ಮಾಡಿದ್ದಾರೆ? 60 ಭಾಗ ಅವ್ರದ್ದು, 40 ಭಾಗ ರಾಜ್ಯದ್ದು. ಈಗಾಗಲೇ ರಾಜ್ಯ ಸರ್ಕಾರಗಳು ಅನೇಕ ಕಾರಣದಿಂದ ಈ ಡೆವಲ್ಯೂಷನ್ ಆಫ್ ಫೈನಾನ್ಸ್ ಏನಿದೆಯಲ್ಲ, ಫಂಡ್ಸು, ನಾವು ಕಟ್ಟಂಥ ಟ್ಯಾಕ್ಸ್ಗಳಿಗೆ ಅದಕ್ಕೆ ಅನುಗುಣವಾಗಿ ನಾವೇನು GST ತೊಗೊಂಡು ಲೆಕ್ಕ ಹಾಕಿ ನಾವು ಕಟ್ತಾ ಇದ್ದಿದ್ದು, ಅದಕ್ಕೆ ಅನುಗುಣವಾಗಿ ನಮಗೆ ಹಣ ಕೊಡಬೇಕಾಗಿತ್ತು. ನಮ್ಮದೊಂದೇ ಅಲ್ಲ, ಎಲ್ಲ ರಾಜ್ಯಗಳಿಗೂ. ಅದನ್ನು ಕೊಡಲಿಲ್ಲ ಅಂತೇಳಿ ನಾವು ಕೂಡ ಪ್ರತಿಭಟನೆ ಮಾಡಿದೋ, ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿದೋ, ಆಗಲೂ ನಮ್ಗೆ ಕೊಡಲಿಲ್ಲ. ಆದರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ನೀವು 40% ರಾಜ್ಯ ಸರ್ಕಾರ ಕೊಡಬೇಕು ಅಂದಾಗ ರಾಜ್ಯ ಸರ್ಕಾರಗಳಿಗೆ ಹೊರೆ ಬೀಳಲ್ವಾ? ಈಗಾಗಲೇ ಅದು ಯಾವುದೇ ರಾಜ್ಯ ಇರ್ಬೋದು, ಇನ್ಕ್ಲೂಡಿಂಗ್ ಭಾರತೀಯ ಜನತಾ ಪಾರ್ಟಿಯ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳಿಗೂ ಕೂಡ ಹೊರೆ ಬಿದ್ದೇ ಬೀಳುತ್ತೆ. ಸೊ ನಿಮ್ಮ ಫೆಡ್ರಲಿಸಮ್ ಏನು? ವಾಟ್ ಈಸ್ ಯುವರ್ ಪ್ರಿನ್ಸಿಪಲ್ಸ್ ಆಫ್ ಫೆಡ್ರಲಿಸಮ್ ಅಂತ ಹೇಳಿ ನಾವು ಅವ್ರನ್ನ ಕೇಳಬೇಕಾಗ್ತದೆ. ಆದ್ದರಿಂದ 60-40 ಅಂತ ಏನು ಮಾಡಿದ್ದಾರೆ ಅದು ಕೂಡ ನಮಗೆ ಅನುಕೂಲ ಆಗೋದಿಲ್ಲ. ನಮಗೆ ಎಲ್ಲ ರೀತಿಯ ಆರ್ಥಿಕ ಹೊರೆಯನ್ನು ನಮ್ಮ ತಲೆ ಮೇಲೆ ಏರ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರ್ತೇನೆ. ಅವತ್ತಿನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಿಮಗೆ ಹಣ ಕೊಡ್ತಾ ಇದ್ದಾಗ 90-10 ಮಾಡಿದರು. ಆಮೇಲೆ ಅದು 75-25 ಆಯಿತು. ಕೇಂದ್ರ ಸರ್ಕಾರ ಹೆಚ್ಚಿನ ಹೊರೆಯನ್ನು ಹೊತ್ಕೊಳ್ತಾ ಇತ್ತು. ಇವತ್ತೇನು ತೀರ್ಮಾನ ಮಾಡಿದ್ದಾರೆ? 60 ಭಾಗ ಅವ್ರದ್ದು, 40 ಭಾಗ ರಾಜ್ಯದ್ದು. ಈಗಾಗಲೇ ರಾಜ್ಯ ಸರ್ಕಾರಗಳು ಅನೇಕ ಕಾರಣದಿಂದ ಈ ಡೆವಲ್ಯೂಷನ್ ಆಫ್ ಫೈನಾನ್ಸ್ ಏನಿದೆಯಲ್ಲ, ಫಂಡ್ಸು, ನಾವು ಕಟ್ಟಂಥ ಟ್ಯಾಕ್ಸ್ಗಳಿಗೆ ಅದಕ್ಕೆ ಅನುಗುಣವಾಗಿ ನಾವೇನು GST ತೊಗೊಂಡು ಲೆಕ್ಕ ಹಾಕಿ ನಾವು ಕಟ್ತಾ ಇದ್ದಿದ್ದು, ಅದಕ್ಕೆ ಅನುಗುಣವಾಗಿ ನಮಗೆ ಹಣ ಕೊಡಬೇಕಾಗಿತ್ತು. ನಮ್ಮದೊಂದೇ ಅಲ್ಲ, ಎಲ್ಲ ರಾಜ್ಯಗಳಿಗೂ. ಅದನ್ನು ಕೊಡಲಿಲ್ಲ ಅಂತೇಳಿ ನಾವು ಕೂಡ ಪ್ರತಿಭಟನೆ ಮಾಡಿದೋ, ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿದೋ.